ಮೈಸೂರು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿಯಾಗಿ ತನ್ನ ಐತಿಹಾಸಿಕ ಕಟ್ಟಡಗಳು ಮತ್ತು ಪ್ರವಾಸಿ ತಾಣಗಳಿಂದ ವಿಶ್ವಾದ್ಯಂತ ಪ್ರಸಿದ್ಧವಾಗಿದೆ. ಮೈಸೂರು ಅರಮನೆ, ಚಾಮುಂಡಿ ಬೆಟ್ಟ, ನಂದಿ ವಿಗ್ರಹದಂತಹ ಸ್ಥಳಗಳ ಜೊತೆಗೆ ನಗರದ ಹೃದಯ ಭಾಗದಲ್ಲಿರುವ ದೊಡ್ಡ ಗಡಿಯಾರ ಕ್ಲಾಕ್ ಟವರ್ ಕೂಡ ಪ್ರಮುಖ ಆಕರ್ಷಣೆಯಾಗಿದೆ. ಈ ಐತಿಹಾಸಿಕ ಕಟ್ಟಡಗಳನ್ನು ಜನರಿಗೆ ತಿಳಿಸುವ ಉದ್ದೇಶದಿಂದ ಮೈಸೂರು ಅಂಚೆ ಇಲಾಖೆಯು ಒಂದು ವಿಶಿಷ್ಟ ಯೋಜನೆಯನ್ನ ಜಾರಿಗೆ ತಂದಿದೆ. ಈ ಯೋಜನೆಯಡಿ ದೊಡ್ಡ ಗಡಿಯಾರದ ಮುದ್ರೆಯನ್ನ ಬಿಡುಗಡೆ ಮಾಡಲಾಗಿದೆ. ಇದು ಪ್ರವಾಸಿಗರು ಮತ್ತು ಸ್ಥಳೀಯರಲ್ಲಿ ಸಾಕಷ್ಟು ಜನಪ್ರಿಯತೆ ಗಳಿಸಿದೆ. ದೊಡ್ಡ ಗಡಿಯಾರವು 1927ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರ 25ನೇ ವರ್ಷದ ಆಡಳಿತ ಸಂಭ್ರಮದ ಭಾಗವಾಗಿ ನಿರ್ಮಾಣವಾಯಿತು. ಈ ಗೋಪುರವು ಅರಮನೆ ಮತ್ತು ರಂಗಾಚಾರ್ಯ ಪುರಭವನದ ಎದುರಿಗೆ ನಿರ್ಮಿಸಲಾಗಿದ್ದು 72 ಅಡಿ ಎತ್ತರದಿಂದ ಈಗ 92 ಅಡಿಗೆ ಎತ್ತರಿಸಲಾಗಿದೆ. ಗಡಿಯಾರದ ಕೆಳಭಾಗದಲ್ಲಿ ಫ್ರೆಂಚ್ ಭಾಷೆಯಲ್ಲಿ ತಯಾರಿಕಾ ಕಂಪನಿಯ ಹೆಸರು ಚಿತ್ರಿತವಾಗಿದೆ. ಸಮಯದಲ್ಲಿ ಯಾವುದೇ ವ್ಯತ್ಯಾಸವಾದರೆ ಗೋಪುರದ ಒಳಗೆ ಪ್ರವೇಶಿಸಿ ಸರಿಪಡಿಸಬಹುದು. ಈ ಗಡಿಯಾರವು ಕೇವಲ ಸಮಯವನ್ನು ತಿಳಿಸುವ ಸಾಧನವಷ್ಟೇ ಅಲ್ಲ, ಮೈಸೂರಿನ ಶ್ರೀಮಂತ ಇತಿಹಾಸದ ಸಂಕೇತವೂ ಆಗಿದೆ. ಮೇಡಮ್, ನಾವು ಈಗ ಅಂಚೆ ಇಲಾಖೆ ವತಿಯಿಂದ ದೊಡ್ಡ ಗಡಿಯಾರ ಇದೆಯಲ್ಲ, ಸಿಲ್ವರ್ ಜುಬ್ಲಿ ಕ್ಲಾಕ್ ಟವರು, ಅದ್ರ ಬಗ್ಗೆ ಒಂದು ಶಾಶ್ವತ ಚಿತ್ರಾತ್ಮಕ ಮುದ್ರೆ ಅಂತ ಕರಿತೀವಿ ಕನ್ನಡದಲ್ಲಿ. ಅಂದರೆ ಪರ್ಮನೆಂಟ್ ಪಿಕ್ಟೋರಿಯಲ್ ಕ್ಯಾನ್ಸಲೇಷನನ್ನು ಬಿಡುಗಡೆ ಮಾಡಿದ್ದೀವಿ ಅಂಚೆ ಇಲಾಖೆ ವತಿಯಿಂದ. ಇದ್ರದ್ದು ಏನು ವಿಶೇಷ ಅಂದರೆ, ಈ ಒಂದು ಮುದ್ರೆಯನ್ನು ನಾವು ಮೈಸೂರಿನ ಲಕ್ಷ್ಮೀಪುರಂ ಅಂಚೆ ಕಚೇರಿಯಿಂದ ಡಿಸ್ಪ್ಯಾಚ್ ಆಗ್ತಕ್ಕಂಥ ಎಲ್ಲ ಆರ್ಟಿಕಲ್ಗಳಿಗೂ ಕೂಡ ಈ ಮುದ್ರೆಯನ್ನು ಒತ್ತುತ್ತೀವಿ. ಹಾಗಾಗಿ ಇದೇನೆಂದರೆ, ಇದಕ್ಕೆ ಒಂದು ಹಿಸ್ಟಾರಿಕಲ್ ಮತ್ತು ಪ್ರವಾಸಿಗರಿಗೆ ಆಕರ್ಷಣೆ, ಮತ್ತು ಈ ಕ್ಲಾಕ್ ಟವರ್ ಅಂದರೆ ಏನು, ಅದ್ರದ್ದು ಏನು ಇಂಪಾರ್ಟೆನ್ಸ್ ಅನ್ನೋದು ಎಲ್ರಿಗೂ ಗೊತ್ತಾಗುತ್ತೆ. ಪ್ರವಾಸೋದ್ಯಮದ ದೃಷ್ಟಿಯಿಂದ ಇದೊಂದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕಾರ್ಯ. ನಾವೇನೆಂದರೆ, ಈ ಶಾಶ್ವತ ಚಿತ್ರಾತ್ಮಕ ಮುದ್ರೆಗಳನ್ನು ಏನಕ್ಕೋಸ್ಕರ ಮಾಡ್ತೀವಿ ಅಂದರೆ, ಏನಾದರೂ ತುಂಬ ಮುಖ್ಯವಾದ ಪ್ರವಾಸಿ ತಾಣ ಇದ್ದರೆ, ಅಥವಾ ತುಂಬ ಮುಖ್ಯವಾದ ಸ್ಮಾರಕಗಳಿದ್ದರೆ, ತುಂಬ ಮುಖ್ಯವಾದ ಪರ್ಸನಾಲಿಟೀಸ್ ಇದ್ದರೆ, ಅವ್ರ ಬಗ್ಗೆ ನಾವು ಈ ಒಂದು ಶಾಶ್ವತ ಚಿತ್ರಾತ್ಮಕ ಮುದ್ರೆಯನ್ನು ಬಿಡುಗಡೆ ಮಾಡ್ತೀವಿ. ಅದೇ ಥರ ಈ ಸಿಲ್ವರ್ ಜುಬ್ಲಿ ಕ್ಲಾಕ್ ಟವರ್ದು ಕೂಡ ಮಾಡಿದ್ದೀವಿ. ಅಂಚೆ ಇಲಾಖೆಯ ಈ ಮುದ್ರೆ ಯೋಜನೆಯು ಮೈಸೂರಿನ ಪ್ರವಾಸಿ ತಾಣಗಳನ್ನು ಒಂದೊಂದಾಗಿ ಆಯ್ಕೆ ಮಾಡಿ ಅವುಗಳ ವಿಶಿಷ್ಟ ಮುದ್ರೆಗಳನ್ನು ಬಿಡುಗಡೆ ಮಾಡ್ತಿದೆ. ದೊಡ್ಡ ಗಡಿಯಾರದ ಮುದ್ರೆಯು ಆಕರ್ಷಕ ವಿನ್ಯಾಸದಿಂದ ಕೂಡಿದ್ದು ಜನರಿಂದ ಉತ್ತಮ ಸ್ವಾಗತವನ್ನ ಪಡೆದಿದೆ. ಈ ಮುದ್ರೆಯನ್ನ ಪೋಸ್ಟ್ ಕಾರ್ಡ್ಗಳಲ್ಲಿ ಬಳಸಲಾಗುತ್ತಿದ್ದು ಲಕ್ಷ್ಮೀಪುರಂನ ಅಂಚೆ ಕಚೇರಿಯ ಉಪಕೇಂದ್ರದಲ್ಲಿ ಲಭ್ಯವಿದೆ. ಈ ಕಾರ್ಯವು ಮೈಸೂರಿನ ಸಾಂಸ್ಕೃತಿಕ ವೈಭವವನ್ನು ಜಾಗತಿಕವಾಗಿ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ.